ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನಾನು ಇವತ್ತು ನಿಮಗೆ ಏನು ಹೇಳ್ಕೊಡ್ತಾ ಇದ್ದೀನಿ ಅಂತಂದರೆ, ಒಂದು ಬ್ಲೌಸ್ನ ನೀವು ಕಟಿಂಗ್ ಮಾಡಬೇಕು ಅಂತಂದರೆ ಈ 8 ಅಳತೆಗಳು ನಿಮಗೆ ಗೊತ್ತಿರಲೇಬೇಕು. ಸೊ ಯಾವ್ಯಾವ ಅಳತೆ ಗೊತ್ತಿರಬೇಕು ಏನು ಅಂತಂದ್ಬಿಟ್ಟು ನಾನು ನಿಮಗೆ ಹೇಳ್ಕೊಡ್ತೀನಿ. ಸೊ ಇದಿಷ್ಟು ನಿಮಗೆ ಅಳತೆನ ನೀವು ಅಳತೆ ಬ್ಲೌಸ್ ಕೊಟ್ಟರು ಅಷ್ಟೇ, ಬಾಡಿ ಮೆಜರ್ಮೆಂಟ್ ತೊಗೊಂಡ್ರು ಕೂಡ ಅಷ್ಟೇ, ಇದಿಷ್ಟು ಅಳತೆನ ನೀವು ತಿಳ್ಕೋತು ಅಂತಂದರೆ ಯಾವುದೇ ಬ್ಲೌಸ್ ಕೊಟ್ಟರು ನೀವು ಕಟಿಂಗ್ ಮಾಡ್ಕೋಬೋದು. ಸೊ ಫಸ್ಟ್ ಯಾವ್ಯಾವ ಅಳತೆನ ತಿಳ್ಕೊಬೇಕು ಅನ್ನೋದನ್ನು ಫಸ್ಟ್ ನೋಡ್ಕೊಂಡ್ಬಿಡಿ. ಅದಾದಮೇಲೆ ನೀವು ಕಟಿಂಗ್ ಮಾಡೋದಕ್ಕೂ ಕೂಡ ಈಸಿ ಆಗುತ್ತೆ. ಯಾವ್ಯಾವ ಅಳತೆನ ತಗೋಬೇಕು ಅನ್ನೋದು ಕೂಡ ನಿಮಗೆ ಗೊತ್ತಾಗುತ್ತೆ. ಹಾಗೆಯೇ ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಅಂತಂದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾರಿಗೆಲ್ಲ ಫಸ್ಟಿಂದ ಕಲಿಬೇಕು ಅನ್ನೋ ಇಂಟ್ರೆಸ್ಟ್ ಇದೆ, ನನ್ನ ಚಾನಲ್ನಲ್ಲಿ ಪ್ಲೇ ಲಿಸ್ಟ್ನ ಚೆಕ್ ಮಾಡಿ. ಅಲ್ಲಿ ನಾನು ಸ್ಟೆಪ್ ಬೈ ಸ್ಟೆಪ್ ಸಾದಾ ಬ್ಲೌಸ್ ಕಟಿಂಗ್ ಆಗಿರ್ಬೋದು, ಹಾಗೆಯೇ ಲೈನಿಂಗ್ ಬ್ಲೌಸ್ ಕಟಿಂಗ್ ಆಗಿರ್ಬೋದು, ಟೈಲರಿಂಗ್ ಕ್ಲಾಸ್ ಅಂತ ಮಾಡಿದ್ದೀನಿ. ನನ್ನ ಚಾನಲ್ನಲ್ಲಿ ಹೋಗಿ ಪ್ಲೇ ಲಿಸ್ಟ್ ಅನ್ನೋದನ್ನು ತೆಗೀರಿ. ಆವಾಗ ನಿಮಗೆ ಟೈಲರಿಂಗ್ ಕ್ಲಾಸ್ದು ಪ್ರತಿಯೊಂದು ಕೂಡ ಸಿಗ್ತಾ ಹೋಗುತ್ತೆ. ಬನ್ನಿ ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಫಸ್ಟು ಏನು ನೋಡ್ಕೋಬೇಕು, ನಾವು ನಾರ್ಮಲಾಗಿ ಬ್ಲೌಸ್ನ ಕೊಟ್ಟಾಗ ಫಸ್ಟು ಏನು ನೋಡ್ಕೋಬೇಕು ಅಂತಂದರೆ, ಬ್ಲೌಸ್ನ ಪೂರ್ಣ ಉದ್ದ ಎಷ್ಟಿದೆ ಅನ್ನೋದನ್ನು ಈ ರೀತಿ ಟೇಪಲ್ಲಿ ಇಟ್ಕೊಂಡು ನೋಡ್ಕೋಬೇಕು. ಫಸ್ಟು ಬ್ಲೌಸ್ನ ಪೂರ್ಣ ಉದ್ದ ನೋಡಿಕೊಂಡ್ರೆ, ಹಾಗೆಯೇ ಎದೆ ಸುತ್ತಳತೆ ನೋಡಿಕೊಂಡ್ರೆ, ಇದರ ಆಧಾರದ ಮೇಲೆ ನಾವು ಬ್ಲೌಸ್ಗಳನ್ನ ಕಟಿಂಗ್ ಮಾಡ್ಕೋಬೋದು. ಸೊ ಮೇಯ್ನ್ ಬಂದು ಇದೆರಡು ನಮಗೆ ಅಳತೆ ಅನ್ನೋದು ಗೊತ್ತಿತ್ತು ಅಂತಂದರೆ ಕಟಿಂಗ್ ಮಾಡ್ಕೋಬೋದು. ಸೊ ಫಸ್ಟು ಪೂರ್ಣ ಉದ್ದ ಎಷ್ಟಿದೆ ಅಂತ ಅಂದ್ಬಿಟ್ಟು ನೋಡ್ಕೋಬೇಕು. ಅದಾದ ನಂತರ ನಾವು ಇವಾಗ ಬ್ಯಾಕಲ್ಲೇ ಇರ್ತೀವಿ ಅಲ್ವಾ, ಬ್ಯಾಕ್ನಲ್ಲೇ ನಾವು ಪ್ರತಿಯೊಂದನ್ನು ಕೂಡ ನೋಡ್ಕೋಬೇಕು. ಇದಿಷ್ಟನ್ನ ಇಟ್ಕೊಂಡಾದಮೇಲೆ ಇಲ್ಲೇ ನಾವು ಡೀಪ್ನು ಕೂಡ ಮಾರ್ಕ್ ಮಾಡ್ಕೋಬೇಕು. ಹೇಗೆ ಅಂತಂದರೆ, ಈ ರೀತಿ ಪೂರ್ಣ ಉದ್ದ ಇಟ್ಟಿರ್ತೀವಿ ಅಲ್ವಾ, ಇಲ್ಲಿಂದ ಈ ರೀತಿ ಲೈನ್ ಹಾಕ್ಕೊಂಡು ನೋಡ್ಕೊಳ್ಳಿ. ಆವಾಗ ನಮಗೆ ಡೀಪ್ ಕೂಡ ಎಷ್ಟಿದೆ ಅನ್ನೋದು ಅಲ್ಲೇ ನಮಗೆ ಸಿಕ್ಕೋಗುತ್ತೆ. ಸೊ ಇದಿಷ್ಟು ಬ್ಯಾಕ್ ಪಾರ್ಟಲ್ಲಿ ಆಯಿತು. ಇವಾಗ ಫ್ರಂಟ್ ಪಾರ್ಟ್ದು ಡೀಪ್ ಎಷ್ಟಿದೆ ಅಂತ ನೋಡ್ಕೋಬೇಕು. 2 ಆಯ್ತಲ್ವ. ಮೊದಲನೇ ಪಾಯಿಂಟ್ ಬಂದು ಪೂರ್ಣ ಉದ್ದ ಎಷ್ಟು ನೋಡ್ಕೋಬೇಕು, ಎರಡನೇ ಪಾಯಿಂಟ್ ಬಂದು ಬ್ಯಾಕ್ ಡೀಪ್ ಎಷ್ಟಿದೆ ಅನ್ನೋದನ್ನು ನೋಡ್ಕೋಬೇಕು. ಹಾಗೆಯೇ ಮೂರನೇ ಪಾಯಿಂಟ್ ಬಂದು ನಮಗೆ ಫ್ರಂಟ್ ಡೀಪ್ ಎಷ್ಟಿದೆ ಅನ್ನೋದನ್ನು ಕೂಡ ನೋಡ್ಕೋಬೇಕು. ಹೀಗೆ ನೋಡಿ, ಫ್ರಂಟ್ ಡೀಪ್ ಎಷ್ಟಿದೆ ಅಂತ ಹೀಗೆ ಇಟ್ಕೊಂಡು ಕರೆಕ್ಟಾಗಿ ಇಲ್ಲೊಂದೊಂದು ಲೈನ್ ಹಾಕ್ಕೊಂಡ್ಬಿಡಿ. ನಿಮಗೆ ಗೊತ್ತಾಗಲಿಲ್ಲ ಅಂತಂದರೆ ಲೈನ್ ಹಾಕೊಳ್ಳೋದ್ರಿಂದ ಪರ್ಫೆಕ್ಟಾಗಿ ಗೊತ್ತಾಗುತ್ತೆ. ನೋಡಿ ಹೀಗೆ, ಇಲ್ಲಾಂತಂದರೆ ಈ ರೀತಿ ಸ್ಕೇಲ್ ಕೂಡ ಇಟ್ಕೋಬೋದು. ನೋಡಿ 6.5 ಇಂಚ್ ಬರ್ತಾಯಿದೆ. ಇವಾಗ ನಾನು ಏನು ಅಳತೆನ ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ, ಇವತ್ತೇ ಇದು ನೆಕ್ಸ್ಟ್ ಇದರದ್ದು ಕಟಿಂಗ್ ವಿಡಿಯೋ ಕೂಡ ಬರುತ್ತೆ. ಅದಕ್ಕೋಸ್ಕರ ಏನು ಮಾಡ್ತಾಯಿದ್ದೀನಿ, ಫಸ್ಟ್ ಹೇಗೆ ಅಳತೆ ತೊಗೋಬೇಕು ಅನ್ನೋದನ್ನು ತೋರಿಸ್ಕೊಟ್ಬಿಡ್ತಾ ಇದ್ದೀನಿ. ಸೊ ಇದರದ್ದು ಕಟಿಂಗ್ ವಿಡಿಯೋನು ಕೂಡ ನಾನು ಇವಾಗ ಅಪ್ಲೋಡ್ ಮಾಡ್ತೀನಿ. ಇದು ಬಂದು 38 ಸೈಜ್ ಬ್ಲೌಸ್ ಆಗಿರುತ್ತೆ. ಇದಾದಮೇಲೆ ಎದೆ ಸುತ್ತಳತೆನ ನೋಡ್ಕೋಬೇಕು. ಎದೆ ಸುತ್ತಳತೆ ಯಾವಾಗಲೂ ಉಕ್ಸ್ಪಟ್ಟಿ ಕಡೆಯಿಂದ ತಗೊಳ್ಳಿ, ಕಾಜಾಪಟ್ಟಿಯಿಂದ ತಗೋಬೇಡಿ. ಕಾಜಾಪಟ್ಟಿ ಕಡೆಯಿಂದ ತಗೊಂಡ್ರೆ ಅದು ನಿಮಗೆ ಕರೆಕ್ಟಾಗಿ ಬರೋದಿಲ್ಲ. ನೋಡಿ, ಹಾರ್ಮೋಲ್ ಜಾಯಿಂಟ್ವರೆಗೂ ಕೂಡ ಈ ರೀತಿ ಉಕ್ಸ್ಪಟ್ಟಿಯಿಂದ ಇಟ್ಕೊಂಡು ಹಾರ್ಮೋಲ್ ಜಾಯಿಂಟ್ವರೆಗೂ ಕೂಡ ನೋಡ್ಕೊಳ್ಳಿ. 9.5 ಇಂಚ್ ಬರ್ತಾಯಿದೆ. 9.5 ಅಂತಂದರೆ ಇದು ಬಂದು ನಿಮಗೆ 38 ಸೈಜು ಬ್ಲೌಸ್ ಆಗುತ್ತೆ. ಸೊ ಇದಿಷ್ಟು ಆಯ್ತಲ್ವ, ಇದು ನಿಮಗೆ ಗೊತ್ತಾಯಿತು. ಹಾಗೆಯೇ ಬ್ಯಾಕ್ ಪಾರ್ಟ್ ಡೀಪು, ಹಾಗೆಯೇ ಫ್ರಂಟ್ ಪಾರ್ಟು ಎದೆ ಸುತ್ತಳತೆ. ಸೊ 4 ಪಾಯಿಂಟು ಆಯ್ತಲ್ವ. 4 ಪಾಯಿಂಟ್ ಆದಮೇಲೆ 5ನೇ ಪಾಯಿಂಟ್ ಬಂದು ಸೊಂಟದ ಸುತ್ತಳತೆಯನ್ನು ನೋಡ್ಕೋಬೇಕು. ಸೊಂಟದ ಸುತ್ತಳತೆಯೂ ಅಷ್ಟೇ ಉಕ್ಸ್ಪಟ್ಟಿ ಕಡೆಯಿಂದನೇ ತಗೊಳ್ಳಿ. ಪ್ರತಿಯೊಂದೂ ಕೂಡ ಉಕ್ಸ್ಪಟ್ಟಿ ಕಡೆಯಿಂದನೇ ತಗೋಬೇಕು. ನಿಮ್ಗೆ ಅಳತೆ ಅನ್ನೋದು ಕರೆಕ್ಟಾಗಿ ಸಿಗುತ್ತೆ. ನೋಡಿ ಹೀಗೆ ಉಕ್ಸ್ಪಟ್ಟಿ ಕಡೆಯಿಂದ ಈ ರೀತಿ ಪೂರ್ತಿಯಾಗಿ ತಗೊಂಡು ಕಾಜಾಪಟ್ಟಿ ಸೈಡು ತಗೊಳ್ಬೇಡಿ. ಯಾವುದೇ ಕಾರಣಕ್ಕೂ ಕಾಜಾಪಟ್ಟಿ ಸೈಡು ತಗೋಬೇಡಿ. ಕಾಜಾಪಟ್ಟಿ ಸೈಡ್ ತಗೊಂಡ್ರೆ ಅದು ನಿಮಗೆ ಕರೆಕ್ಟ್ ಬರೋದಿಲ್ಲ. ಯಾಕಂತಂದರೆ ಕಾಜಾಪಟ್ಟಿನ ನಾವು ಎಕ್ಸ್ಟ್ರಾ ಬಟ್ಟೆನ ಆ್ಯಡ್ ಮಾಡಿ ಕಟಿಂಗ್ ಮಾಡಿರ್ತೀವಿ. ಸೊ ಇದೇನು ಬೇಕಾಗೋ ಇರೋದಿಲ್ಲ, ಸ್ಟಿಚ್ ಮಾಡಿರೋದು ಎಕ್ಸ್ಟ್ರಾ ಬಟ್ಟೆ. ಕಾಜಾಪಟ್ಟಿದು ಇಲ್ಲಿವರೆಗೂ ಕೂಡ ಮಾತ್ರ ತಗೊಳ್ಳಿ. ಇವಾಗ ಸೊಂಟದ ಸುತ್ತಳತೆ ಕೂಡ ಆಯ್ತಲ್ವ. 5ನೇ ಪಾಯಿಂಟ್ ಬಂದು ನಿಮಗೆ ಸೊಂಟದ ಸುತ್ತಳತೆ. ಸೊ 6ನೇ ಪಾಯಿಂಟ್ ಬಂದು ಹಾರ್ಮೋಲ್ ಎಷ್ಟಿದೆ ಅಂತ. ಬ್ಲೌಸಲ್ಲಿ ಮೇಯ್ನ್ ಇರೋದೇ ಹಾರ್ಮೋಲ್. ಹಾರ್ಮೋಲ್ನ ನೀವು ಕರೆಕ್ಟಾಗಿ ಇಟ್ಕೋತು ಅಂತಂದರೆ ಬ್ಲೌಸ್ ಅನ್ನೋದು ಪರ್ಫೆಕ್ಟಾಗಿ ಬರುತ್ತೆ. ಹೇಗೆ ಅಳತೆ ತಗೋಬೇಕು ಅಂತಂದರೆ ಈ ರೀತಿ ನೀಟಾಗಿ ಇಟ್ಕೊಳ್ಳಿ. ಹಾರ್ಮೋಲ್ ಹೇಗೆ ಇಟ್ಕೋಬೇಕು ಅಂದರೆ ಈ ರೀತಿ ಶೇಪ್ ಹೇಗಿರುತ್ತೆ, ಇವಾಗ ನಾವು ಕಟಿಂಗ್ ಮಾಡಿದಾಗಲೂ ಕೂಡ ಈ ರೀತಿ ಶೇಪ್ ಕೊಡ್ತೀವಿ ಅಲ್ವಾ, ಆ ರೀತಿ ಶೇಪಲ್ಲೇ ಇಟ್ಕೋಬೇಕು. ಆವಾಗ ಮಾತ್ರ ನಿಮಗೆ ಪರ್ಫೆಕ್ಟಾಗಿ ಹಾರ್ಮೋಲ್ ಅನ್ನೋದು ಸಿಗುತ್ತೆ. ಇಲ್ಲಾಂತಂದರೆ ಟೇಪ್ನ ಈ ರೀತಿ ಇಟ್ಬಿಡಿ. ಟೇಪ್ ಈ ರೀತಿ ಇಟ್ಬಿಟ್ಟು ಹಾರ್ಮೋಲ್ಗೆ ಈ ರೀತಿ ಸ್ಟ್ರೈಟಾಗಿ ಸ್ಕೇಲ್ ಇಟ್ಕೊಳ್ಳಿ. ನೋಡಿ ಈ ರೀತಿ ಇಟ್ಕೊಂಡ್ರೆ ನಿಮಗೆ ಕರೆಕ್ಟಾಗಿ ಸಿಗುತ್ತೆ ಹಾರ್ಮೋಲ್ ಎಷ್ಟಿದೆ ಅಂತ ಅನ್ನೋದು. ಸೊ ಹಾರ್ಮೋಲ್ ಈ ರೀತಿ ನಿಮ್ಮದು ಅಳತೆ ಬ್ಲೌಸಲ್ಲಿ ಎಷ್ಟೆಷ್ಟಿರುತ್ತೆ ಆ ರೀತಿ ಬರುತ್ತೆ. ಸೊ ನಾನು ಇದನ್ನು ಹೇಳ್ಬಿಟ್ಟೆ ಅಂತ ಅಂದ್ಬಿಟ್ಟು ನೀವು ಕೂಡ ಅದನ್ನೇ ಇಟ್ಕೊಳ್ಳೋದಕ್ಕೆ ಹೋಗಬೇಡಿ. ನಾನು ಇದ್ರದ್ದು ಕಟಿಂಗ್ ವಿಡಿಯೋ ಕೂಡ ಅಪ್ಲೋಡ್ ಮಾಡ್ತೀನಿ, ಆವಾಗ ನಿಮಗೆ ಗೊತ್ತಾಗುತ್ತೆ ಅಲ್ವಾ. ಸೊ ಇದಿಷ್ಟು ನಿಮಗೆ ಗೊತ್ತಾಯ್ತಲ್ವ. ಹಾರ್ಮೋಲು ಹಾಗೆಯೇ ಫ್ರಂಟ್ ಡೀಪ್ ಆಯಿತು, ಹಾಗೆಯೇ ಎದೆ ಸುತ್ತಳತೆ ಆಯಿತು. ಇದಿಷ್ಟು ಆದಮೇಲೆ ಮೇಯ್ನಾಗಿ ಇದಿಷ್ಟನ್ನು ಅಳತೆ ತಗೊಂಡ್ರೆ ನೀವು ಒಂದು ಬ್ಲೌಸ್ ಅನ್ನೋದನ್ನು ಕಟಿಂಗ್ ಮಾಡ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ.
ಸೊ ಇದಿಷ್ಟಾದಮೇಲೆ ಸ್ಲೀವ್ಸ್ದು ಲೆಂತ್ ತಗೋಬೇಕು ನೋಡಿ, ಹೀಗೆ ತೋಳಿನ ಪೂರ್ಣ ಉದ್ದನ ತಗೋಬೇಕು. ಇದಕ್ಕೆಲ್ಲದಕ್ಕೂ ಕೂಡ ನೀವು ಅರ್ಧ ಇಂಚನ್ನ ಆ್ಯಡ್ ಮಾಡ್ತಾ ಹೋಗಬೇಕು. ಇವಾಗ ನಾನು ಕಟಿಂಗ್ ವಿಡಿಯೋ ತೋರಿಸಿದಾಗ ನಿಮಗೆ ಅರ್ಥ ಆಗುತ್ತೆ ಬಿಗಿನರ್ಸ್ಗೆ. ಇದೆಲ್ಲದಕ್ಕೂ ಕೂಡ ಅರ್ಧ ಇಂಚನ್ನ ಆ್ಯಡ್ ಮಾಡಿಕೊಂಡು ಕಟ್ ಮಾಡ್ಕೋಬೇಕು. ಅವಾಗೇನಾಗುತ್ತೆ, ಅಟ್ಯಾಚ್ ಮಾಡಿದಾಗ ಅರ್ಧ ಇಂಚು ಹೋಗುತ್ತೆ, ಅಲ್ಲಿ ನಿಮಗೆ ಸರಿ ಹೋಗುತ್ತೆ. ಸೊ ಬಿಗಿನರ್ಸ್ಗೋಸ್ಕರನೇ ಅದಕ್ಕೋಸ್ಕರನೇ ಹೇಳ್ಕೊಡ್ತಾ ಇದ್ದೀನಿ. ಈ ರೀತಿ ತೋಳಿನ ಉದ್ದನ ತಗೊಳ್ಬೇಕು. ತೋಳಿನ ಉದ್ದ ತಗೊಂಡಾಗ ಮುಂಭಾಗದ ವಿಡ್ತ್ ಎಷ್ಟಿದೆ ಅನ್ನೋದನ್ನು ಕೂಡ ತಗೋಬೇಕು. ನೋಡಿ, ಹೀಗೆ ತೋಳಿನ ಮುಂಭಾಗನ ಈ ರೀತಿ ಇಟ್ಕೊಂಡು ಹೀಗೆ ತಗೊಳ್ಳಿ. ತೋಳಿನ ಮುಂಭಾಗದ ವಿಡ್ತ್ ಹೇಗಿದೆ ಅಂತಂದ್ಬಿಟ್ಟು ಅದನ್ನು ಕೂಡ ತಗೋಬೇಕು. ಆ ರೀತಿ ತಗೊಂಡ್ರೆ ಮಾತ್ರ ನಿಮಗೆ ಬ್ಲೌಸ್ ಅನ್ನೋದು ಪರ್ಫೆಕ್ಟಾಗಿ ಆಗುತ್ತೆ. ಇಲ್ಲ ಅಂತಂದರೆ ಏನಾಗುತ್ತೆ, ತೋಳು ಟೈಟ್ ಆಯಿತು ಅಂತಂದರೆ ನಿಮಗೆ ಭುಜ ಅನ್ನೋದು ಜಾರುತ್ತೆ. ಸೊ ಭುಜ ಜಾರೋದು ಕೂಡ ಇದೇ ಕಾರಣಕ್ಕೋಸ್ಕರ. ಯಾರಿಗಾದರೂ ಭುಜ ಜಾರ್ತಾ ಇದೆ ಅಂತಂದರೆ ತೋಳೇನಾದರೂ ಮುಂಭಾಗದಲ್ಲಿ ಟೈಟ್ ಆಗಿದೆಯಾ, ನಮಗೆ ಕರೆಕ್ಟಾಗಿ ಟೈಟಾಗಿ ಕೂತ್ಕೊಂಡಿದೆ ಅಂತ ನೀವು ಅನ್ಕೋತೀರಾ, ಬಟ್ ಅದು ತಪ್ಪು. ತೋಳಿನ ಮುಂಭಾಗ ಜಾಸ್ತಿ ಟೈಟ್ ಆದರೂ ಕೂಡ ನಿಮಗೆ ಭುಜ ಜಾರುತ್ತೆ. ಯಾಕಂತಂದರೆ ತೋಳು ಈ ರೀತಿ ಎಳ್ಕೊಂಡಾಗ ಮೇಲ್ಗಡೆ ಬರೋದಿಲ್ಲ. ಅವಾಗೇನಾಗುತ್ತೆ, ಆಟೋಮೆಟಿಕ್ಕಾಗಿ ನಿಮಗೆ ಭುಜ ಜಾರುತ್ತೆ. ಸೊ ತೋಳಿನ ಮುಂಭಾಗನೂ ಕೂಡ ನೋಡ್ಕೊಳ್ಳಿ. ಹಾಗೆಯೇ ಹಾರ್ಮೋಲ್ ಕೂಡ ಕರೆಕ್ಟಾಗಿ ಕಟಿಂಗ್ ಮಾಡ್ಕೊಳ್ಳಿ. ಹಾರ್ಮೋಲ್ ಏನಾದರೂ ಕಡಿಮೆ ಕಟ್ ಮಾಡ್ತೀರಾ ಅಂತಂದರೂ ಕೂಡ ನಿಮಗೆ ಭುಜ ಜಾರುತ್ತೆ. ಇದನ್ನು ಕೂಡ ಇಲ್ಲೇ ಹೇಳ್ಕೊಟ್ಬಿಡ್ತಾ ಇದ್ದೀನಿ. ಸೊ ಇದಾದಮೇಲೆ ಭುಜದಿಂದ ಬೆಲ್ಟ್ ಪಡಿವರೆಗೂ ನೀವು ಅಳತೆ ತಗೊಳ್ಳಿಲ್ಲ, ಹೇಗೆ ಕಟ್ ಮಾಡಬೇಕು ಅಂತಂದ್ಬಿಟ್ಟು ನಿಮಗೆ ಕನ್ಫ್ಯೂಸ್ ಇರುತ್ತೆ. ಸೊ ನಾನು ನೆಕ್ಸ್ಟ್ ವೀಡಿಯೋಗಳಲ್ಲಿ ತೋರಿಸ್ತೀನಿ. ಭುಜದಿಂದ ಬೆಲ್ಟ್ ಪಟ್ಟಿವರೆಗೂ ಕೂಡ ಅಳತೆ ತಗೊಳ್ಳಿಲ್ಲ ಅಂತಂದರೂ ನಾವು ಬ್ಯಾಕ್ ಪಾರ್ಟ್ದು ಉದ್ದ ಒಂದು ಇಟ್ಕೊಂಡು ಹೇಗೆ ಕಟ್ ಮಾಡಬೇಕು ಅಂತಂದ್ಬಿಟ್ಟು ನಾನು ನೆಕ್ಸ್ಟ್ ವೀಡಿಯೋಗಳಲ್ಲಿ ಅದನ್ನು ಕೂಡ ತೋರಿಸ್ಕೊಡ್ತೀನಿ. ಸೊ ಇದಿಷ್ಟು ನಿಮಗೆ ಮೇಯ್ನಾಗಿ ಅಳತೆ ಅನ್ನೋದು ಬೇಕಾಗಿರುತ್ತೆ. ಸೊ ಇದಿಷ್ಟು ಅಳತೆನ ನೀವು ತಗೊಂತು ಅಂತಂದರೆ ನಿಮಗೆ ಪರ್ಫೆಕ್ಟಾಗಿ ಬ್ಲೌಸ್ ಅನ್ನೋದು ಬರುತ್ತೆ. ಯಾವುದೇ ರೀತಿ ಪ್ರಾಬ್ಲಮ್ ಆಗೋದಿಲ್ಲ. ಸೊ ಏನಾದರೂ ಪ್ರಾಬ್ಲಮ್ ಆಯಿತು ಅಂತಂದರೂ ಕೂಡ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಯಾಕಂತಂದರೆ ನನ್ನ ಚಾನಲ್ ಇದ್ದೇ ಇರುತ್ತೆ ಅಲ್ವಾ ಇಲ್ಲೇ. ಸೊ ಇದ್ರದ್ದು ಕಟಿಂಗ್ ವಿಡಿಯೋನ ಮಾಡಿ ತೋರಿಸ್ತೀನಿ. ಆವಾಗ ನಿಮಗೆ ಸ್ಟೆಪ್ ಬೈ ಸ್ಟೆಪ್ ಅರ್ಥ ಆಗುತ್ತೆ. ಸೊ ಯಾವ ರೀತಿ ಕಟ್ ಮಾಡ್ತಾ ಇದ್ದೀನಿ ಅದನ್ನು ಅಂತಂದರೆ ನಿಮಗೆ ಒಂದು ಸಲ ವೀಡಿಯೋ ನೋಡಿದ್ರೆ ಸಾಕು, ನಿಮಗೆ ಅದು ಕಟಿಂಗ್ ಅನ್ನೋದು ಬಿಗಿನರ್ಸ್ಗೂ ಕೂಡ ಬಂದುಬಿಡಬೇಕು. ಆ ರೀತಿ ಅದನ್ನು ಕಟಿಂಗ್ ಮಾಡಿದ್ದೀನಿ. ತುಂಬಾ ನಿಧಾನವಾಗಿ ನೀಟಾಗಿ ಹೇಳ್ಕೊಟ್ಟಿದ್ದೀನಿ. ಬ್ಯಾಕ್ ಪಾರ್ಟ್ ಆಗಿರ್ಬೋದು, ಹಾಗೆಯೇ ಫ್ರಂಟ್ ಪಾರ್ಟ್ ಆಗಿರ್ಬೋದು, ಹಾಗೆ ಅಳತೆ ಹೇಗೆ ತಗೋಬೇಕು, ಅಳತೆ ಬ್ಲೌಸನ್ನು ಕೂಡ ಇಟ್ಟು ನಾನು ನಿಮಗೆ ಕಟಿಂಗ್ ಮಾಡಿದ್ದೀನಿ. ಅದರಿಂದ ಏನಾಗುತ್ತೆ, ನಿಮಗೆ ಯಾವುದೇ ಒಂದು ಬ್ಲೌಸ್ ಕೊಟ್ಟರು ಕೂಡ ಇವಾಗ ಅಳತೆ ಚೇಂಜಸ್ ಇರ್ಬೋದು. ಎದೆ ಸುತ್ತಳತೆ ಅನ್ನೋದು ಮಾತ್ರ ಚೇಂಜ್ ಬರುತ್ತೆ, ಡೀಪ್ಗಳು ಚೇಂಜ್ ಬರುತ್ತೆ, ಬಟ್ ಹೇಳೋ ರೀತಿ ಅನ್ನೋದು ಅದೇ ರೀತಿ ಇರುತ್ತೆ ಅಲ್ವಾ. ಇವಾಗ ನಾನು ಇದನ್ನು ತೋರಿಸ್ಕೊಟ್ಟೆ. ಈ ಮೆಜರ್ಮೆಂಟ್ ಇಟ್ಕೊಂಡು ನೀವು ಎಲ್ಲ ಬ್ಲೌಸ್ಗಳನ್ನೂ ಕೂಡ ಎದೆ ಸುತ್ತಳತೆ ನೋಡ್ಕೋಬೇಕು, ಸ್ಲೀವ್ಸ್ ಉದ್ದ ನೋಡ್ಕೋಬೇಕು, ಫ್ರಂಟ್ ಡೀಪ್ ನೋಡ್ಕೋಬೇಕು, ಪ್ರತಿಯೊಂದನ್ನು ಕೂಡ ನೀವು ನೋಡ್ಕೊಳ್ಳೇಬೇಕಲ್ವ. ಈ ರೀತಿ ಇಟ್ಕೊಳ್ಳಿ ಅಷ್ಟೇ. ಏನಂತಂದರೆ ಒಂದು 10 ಬ್ಲೌಸು 20 ಬ್ಲೌಸು ಸ್ಟಿಚ್ ಮಾಡ್ತಾ ಅದರಲ್ಲಿ ಏನು ಪ್ರಾಬ್ಲಮ್ಸ್ ಆಗಿದೆ ಅಂತ ಅನ್ನೋದು ನಿಮಗೇ ಗೊತ್ತಾಗ್ಬಿಡುತ್ತೆ. ಅದಕ್ಕೋಸ್ಕರ ಇದಿಷ್ಟನ್ನು ಇಟ್ಕೊಂಡು ನೀವು ರೆಡಿ ಮಾಡ್ಕೋಬೋದು. ಸೊ ಇದ್ರದ್ದು ವಿಡಿಯೋ ಹೆಲ್ಪ್ ಆಯಿತು ಅಂದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆಯೇ ಹೊಸ್ದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಅಂತಂದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ನೆಕ್ಸ್ಟ್ ಬಂದು ಹೇಗೆ ಮನೆ ಕೆಲಸನ ಮಾಡಿಕೊಂಡು ನೀವು ಬ್ಲೌಸ್ ಕಟಿಂಗ್ ಮಾಡ್ಕೋಬೇಕು ಅನ್ನೋದನ್ನು ಟೈಮ್ ಟೇಬಲ್ ಕೂಡ ಹಾಕಿ ನಾನು ತೋರಿಸ್ಕೊಡ್ತೀನಿ. ಆಲ್ರೆಡಿ ಒಂದು ವೀಡಿಯೋನ ಮಾಡಿದ್ದೀನಿ, ಬಟ್ ಏನಾಗುತ್ತೆ ಬಿಗಿನರ್ಸ್ಗೆ ಅದು ಕೂಡ ಕನ್ಫ್ಯೂಸ್ ಇದೆ. ಅದಕ್ಕೋಸ್ಕರ ನಾನು ಸ್ಟೆಪ್ ಬೈ ಸ್ಟೆಪ್ಪು ಇಷ್ಟಿಷ್ಟು ಅವರಲ್ಲಿ ಹೇಗೆ ಕೆಲಸ ಮಾಡೋದು ಅಂತ ನಾನು ನೆಕ್ಸ್ಟ್ ವೀಡಿಯೋಗಳಲ್ಲಿ ಹೇಳ್ಕೊಡ್ತೀನಿ. ಥ್ಯಾಂಕ್ ಯು.